ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಿಂಪಲ್ಲಾಗಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ಮಾಡ್ತಾರೆ ಇದೇ ಥರ, ತುಂಬ ಸಿಂಪಲ್ ವೇ ಅದನ್ನು ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತು ಹಾಗೆ ನೆನಪಾಯಿತು ನಮ್ಮಮ್ಮ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಏನಿಲ್ಲ, ಚೆನ್ನಾಗಿ ಮೊಳಕೆ ಕಟ್ಕೊಬೇಕು. 1 ಡೇ ಅಷ್ಟೇ ನೆನೆಸಿಟ್ಟಿರೋದು, ಇವಾಗೆಲ್ಲ ಮೊಳಕೆ ಬಂದುಬಿಡುತ್ತೆ. ಇವಾಗ ಸಮ್ಮರ್ ಅಲ್ವಾ, ಬೇಗ ಮೊಳಕೆ ಕಾಳು ಬಂದುಬಿಡುತ್ತೆ. ಹೆಸರು ಕಾಳು ಅಂತಲೇ ಇಲ್ಲ, ಯಾವ ಕಾಳು ಆದ್ರೂ ಅಷ್ಟೇ ಇದೇ ಥರ ಸೇಮ್ ಪಲ್ಯ ಮಾಡ್ಬೋದು. ನಾವು ಅಲಸಂದಿ ಕಾಳು ಮತ್ತು ಹುರುಳಿ ಕಾಳು ಎಲ್ಲನೂ ಇದೇ ಥರ ಮಾಡ್ತೀವಿ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರಲ್ಲಿ ಅದನ್ನು ಹಾಕಿ ಸ್ವಲ್ಪ ನೀರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಬೇಕು. ನಾನೇನು ಕರೆಕ್ಟಾಗಿ ಅಂದಾಜೆಲ್ಲ ಹಾಕಿಲ್ಲ, ಎಷ್ಟು ಗ್ಲಾಸ್ ಬೇಕು ಅಂತ ನಾರ್ಮಲಿ ಹಾಕಿದ್ದೀನಿ. ಗೊತ್ತಾಗುತ್ತಲ್ಲ ನಾರ್ಮಲ್ ಎಷ್ಟು ಕನ್ಸಿಸ್ಟೆನ್ಸಿ ವಾಟರ್ ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸಾಲ್ಟ್, ಎಷ್ಟು ಇದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪೌಡರು ಅಷ್ಟೇ. ಚೆನ್ನಾಗಿ 3 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು, ಇಲ್ಲ 2 ವಿಷಲ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 3 ವಿಷಲ್ ಮಾಡಿದ್ದೆ, ಸ್ವಲ್ಪ ಜಾಸ್ತಿ ಸ್ಮೂತಾಗಿದೆ. ಸೊ ನೀವು 2 ವಿಷಲ್ ಬೇಕಾದರೂ ಮಾಡ್ಕೊಬೋದು. ಇವಾಗ ಆಲ್ರೆಡಿ ವಿಷಲ್ ಆಗಿದೆ. ಸೊ ನೋಡೋಣ ಹೆಂಗೆ ಬೆಂದಿದೆ ಅಂತ ನೋಡಿ. ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಿರೋದು. ನಮ್ಮ ಮನೇಲಿ ಕೋಕೋನಟ್ ಆಯಿಲ್, ಬೇರೆ ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು 2 ಸ್ಪೂನ್ ಯೂಸ್ ಮಾಡಿದ್ದೀನಿ. ಸೊ ಮನೆಯಲ್ಲೇ ಮಾಡಿರೋದಾದರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ನಾನಿಲ್ಲೇ ಹೊರಗಡೆಯಿಂದ ತಂದಿರೋದನ್ನೇ ಯೂಸ್ ಮಾಡಿದ್ದೀನಿ. ಅದಾದಮೇಲೆ 1-2 ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಮತ್ತು 1-2 ಟೊಮ್ಯಾಟೊ ಸ್ಲೈಸ್ ಮಾಡಿರೋದು ಅಷ್ಟೇ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಇದಕ್ಕೆ, ಅಂದರೆ ಬೇಗ ಬೆಂದುಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಬೆಂದಿದೆ, ಅದಕ್ಕೇ ನಾವು ಬೇಯಿಸ್ಕೊಂಡಿಟ್ಟಿರೋ ಕಾಳನ್ನ ಹಾಕಬೇಕು. ನಾನಿಲ್ಲೊಂದು ಸ್ವಲ್ಪ ರಾಜ್ಮಾ ಕೂಡ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೆ ಮೊಳಕೆ ಕಟ್ಟುವಾಗ. ಸೊ ಯಾವ ಕಾಳಾದ್ರೂ ಅಷ್ಟೇ, ಇದೇ ಹೆಸರು ಕಾಳು ಮತ್ತು ರಾಜ್ಮಾ ಅಂತಲೇ ಅಲ್ಲ, ಚೆನ್ನಾಗಿ ಬೇಯಿಸ್ಕೊಬೇಕು. ಇದೊಂಥರ ರೆಗ್ಯುಲರ್ ಮಸಾಲ, ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಚಿಟಿಕೆಯಷ್ಟು ಜೀರಿಗೆ ಮಸಾಲ ಹಾಕಿದ್ದೀನಿ ಅಷ್ಟೇ. ನಾನು ಯೂಸ್ ಮಾಡೋ ರೆಗ್ಯುಲರ್ ಆಲ್ಮೋಸ್ಟ್ ಇದೇ ಮಸಾಲೆನೇ ಯೂಸ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿ ಬೇಯಿಸ್ಕೊಬೇಕು, 1-2 ನಿಮಿಷ ಬೆಂದರೆ ಆಯಿತು. ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಕರ್ಡ್ ಹಾಕಿದ್ದೀನಿ, ಗಟ್ಟಿ ಮೊಸರು 1-2 ಸ್ಪೂನ್ ಹಾಕಿದ್ದೀನಿ. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕಿ 1-2 ನಿಮಿಷ ಬೇಯಿಸಿದ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನಮ್ಮಮ್ಮ ಇದೇ ಥರ ಮಾಡೋದು ಯಾವಾಗ್ಲೂ, ನಮಗೆ ತುಂಬ ಇಷ್ಟ ಆಗುತ್ತೆ. ಅದು ನಮ್ಮ ಮಲೆನಾಡು ಕಡೆ ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡೋದು. ಸೊ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ, ಜೋಳದ ರೊಟ್ಟಿ, ದೋಸೆ, ಯಾವುದ್ರ ಜೊತೆ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವಿಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ವಿ, ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.